ಅದಕ್ಕೆ ವರ್ಷಿತನೇನಾದರೂ ನೋಡಿದ್ರಾ? ಫೋನ್ ಬಂದೈತೆ ಏನೋ ಗೌತಮ್, ಅಲ್ಲಿ ಹೊರಗಡೆ ಮಾತಾಡ್ತಾ ಇದ್ಲು, ಯಾರೋ ಫೋನ್ ಮಾಡಿದ್ರು, ಅದಕ್ಕೆ ಹೊರಗಡೆ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಯಾಕೆ ಗೌತಮ್, ಏನಾದರೂ ಬೇಕಾಗಿತ್ತಾ? ಅಲ್ಲ, ಬಂದ ತಕ್ಷಣ ಮಾತಾಡ್ಸೋಳಲ್ಲ, ಅದಕ್ಕೆ ಕಾಣಿಸ್ಲಿಲ್ವಲ್ಲ, ಎಲ್ಲಿಗೆ ಹೋಗಿದ್ದಾಳೆ ಅಂತ ಹೇಳಿ ಕೇಳಿದೆ. ಅದಕ್ಕೆ ಎಲ್ಲಿಗೋದ ಗುಂಡ? ಮಾವ ಸುಮ್ಮನೆ ಹಿಂಗೆ ಅಡ್ಡಾಡ್ಸ್ಕೊಂಡು ಬರ್ತೀನಿ, ವಾಕ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋಗೈತೆ ಗೌತಮ್. ಹಿಂಗೆ ಮನೇಲಿ ಇದ್ದು ಅವನಿಗೂ ಬೇಜಾರು, ಹಿಂಗೆ ಆ ಕಡೆ ವಾಕ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋಗೈತೆ ಮಾವ. ಬಂದ್ಲು ನೋಡು ಗೌತಮ್, ವರ್ಷಿತ ಬಂದ್ಲು. ರೀ, ಯಾವಾಗ ಬಂದ್ರಿ? ಸ್ವಲ್ಪ ತಾಯ್ತು ವರ್ಷಿತ, ಅದಕ್ಕೆ ಕಾಣಿಸ್ತಾ ಇರಲಿಲ್ವಲ್ಲ, ಅದಕ್ಕೆ ಕೇಳ್ತಾ ಇದ್ದೆ ವರ್ಷಿತ ಎಲ್ಗೋದ್ಲು ಅದಕ್ಕೆ ಅಂತ ಹೇಳಿ. ಯಾಕೆ ಬೇಜಾರಾಗಿದ್ಯಾ ವರ್ಷಿತ? ಯಾಕೆ, ಏನಾಯಿತು? ಏನಿಲ್ಲ, ಹಿಂಗೆ ಸುಮ್ಮನೆ ಯಾಕೋ ಬೇಜಾರು. ಯಾರೇ ಫೋನ್ ಮಾಡಿದ್ದು ವರ್ಷಿತ? ಏನೋ ಫೋನಲ್ಲಿ ಮಾತಾಡ್ತಾ ಇದ್ದೆ. ನಮ್ಮ ಸಂಗೀತ ಫೋನ್ ಮಾಡಿದ್ಲು ಅಕ್ಕ. ಇವಳು ನಮ್ಮ ದೀಕ್ಷಾ ತುಂಬಾ ಇದು ಮಾಡ್ತಾ ಇದ್ದಾಳಂತೆ. ಅವಳಿಗೆ ಹಂಗೆ ಹಿಂಗೆ ಅಂತ ಅನ್ನೋದು, ಏನೇನೋ ಮಾತಿಗೂ ಏನೇನೋ ಬೈಕೊಂಡು ಓಡಾಡೋದು, ಹಂಗೆಲ್ಲ ಮಾಡ್ತಾ ಇದ್ದಾಳಂತೆ. ಅಲ್ಲ, ಇವಳಿಗೆ ಗೊತ್ತಾಗಲ್ವಾ ನನ್ನ ತಂಗಿ ಆಗಿ ನಮ್ಮ ಅಕ್ಕನಿಗೆ ಹೆಂಗೆ ಮಾಡಿದ್ರೆ ಯಾರಾದರೂ ಏನಾದರೂ ಅಂದರು ಊರಲ್ಲಿ ಅನ್ನೋದು? ಹಿಂಗೆ ಮಾಡ್ತಾಳೆ ನೋಡಿ ಇವಳು. ಅಲ್ಲ, ಸೀರೆ ತಗೊಂಡು ಬಂದಿದ್ದಾಳಂತೆ, ಅದಕ್ಕೇನೆ ಅವಳ ಮುಂದೆನೇ ನಮ್ಮ ಅಕ್ಕರಿಗಿಬ್ಬಳಿಗೆ ಸೀರೆ ತಗೊಂಡು ಬಂದಿದ್ದೀನಿ ಅಂತ ಹೇಳಿ ತೋರಿಸ್ಕೊಂಡು ಎಲ್ಲರ ಮುಂದೂ ಅವಳ ಮುಂದೆ ಅವ್ರ ಮನೆ ಮುಂದೆ ಹಾಸಿ ಎಲ್ಲರಿಗೂ ಹೇಳ್ಕೊಂಡು ಓಡಾಡ್ತಾ ಇದ್ದಾಳಂತೆ. ಅವಳ ಮನಸ್ಸಿಗೆ ಎಷ್ಟು ನೋವಾಗನ ಹೇಳು. ಅದಕ್ಕೆ ಸಂಗೀತ ಕಣ್ಣೀರು ಆಗ್ತಾ ಇದ್ಳು ಅಂತ ಹೇಳ್ಕೊಂಡು, ಅಕ್ಕ ನೋಡೆ ನಾನು ಏನು ಮಾಡಿದ್ದೀನಿ ಅಂಥದ್ದು, ಆ ದೀಕ್ಷೆಗೆ ಏನು ಮಾಡಿದ್ದೀನಿ ಹೇಳು ನಾನು? ಹಿಂಗೆ ನಮ್ಮ ಮನೆ ಹತ್ರ ನಾವು 3 ಹೆಣ್ಮಕ್ಳು, ನಾವು 4ರಲ್ಲ, 3 ಹೆಣ್ಮಕ್ಳು ನಾವು. ಅದಕ್ಕೆ ನಮ್ಮ 3 ಹೆಣ್ಮಕ್ಳಿಗೂ ಸೀರೆ ತಗೊಂಬಕ್ಕೆ ದುಡ್ಡು ಕೊಟ್ಟೈತೆ ಅಂತ ಹೇಳಿ ಆ ಸಂಗೀತರ ಮನೆ ಮುಂದೆ ಹೇಳ್ಕೊಂಡು ಓಡಾಡಾಳಂತೆ. ಪಾಪ ಅವಳು ನನ್ನ ಹತ್ರ ಹೇಳ್ಕೊಂಡು ಕಣ್ಣೀರು ಆಗ್ತಾ ಇದ್ಲು ಕಣೆ ಅಕ್ಕ. ನಿಮ್ಮ ಅಮ್ಮವ್ರು ಯಾಕೆ ಅಷ್ಟು ಸಿಟ್ಟು ಮಾಡ್ಕೊಂಡಿದ್ದಾರಪ್ಪ? ಏನೋ ಅಲ್ಲೇ ಇರ್ತಾರೆ ಅದೇ ಊರಲ್ಲಿ, ಚೆನ್ನಾಗಿದ್ರೆ ಆಯಿತು. ಅಲ್ಲ ಕಣೆ ಅಕ್ಕ, ನಮ್ಮ ದೀಕ್ಷೆ ಹಿಂಗೆ ಮಾಡ್ತಾ ಇರೋದು ಸರಿ ಇಲ್ಲ. ಯಾರಾದರೂ ಏನು ಅಂತಾರೆ, ಅಕ್ಕ ತಂಗಿಯರು ಹಿಂಗೆ ಮಾಡ್ಕೊಂಡ್ರೆ? ಇವ್ರೇನಪ್ಪ, ಇವ್ರು ಹೆಂಗಂತ ಅಕ್ಕ ತಂಗಿಯವರು ಅಂತಾರೆ ಕಣಕ್ಕ. ಒಂದೇ ಊರಲ್ಲಿ ಇಟ್ಕೊಂಡು ಅವಳು ಯಾಕಕ್ಕ ಹಂಗೆ ಮಾಡ್ತಾಳೆ? ಅಮ್ಮ ಬೇಡ ಅಂತಲ್ಲ, ಅದಕ್ಕೆ ಅವಳು ಯಾಕೆ ಮಾಡ್ತಾಳೋ ಏನು, ಅವಳಿಗೂ ಹೇಳೋಕ್ಕಾಗಲ್ಲಪ್ಪ. ಹೋಗು. ನಮಗೊಂದು ಅದೊಂದು ಟೆನ್ಷನ್ ಆಗಿಬಿಟ್ಟೈತೆ ಕಣೆ, ಅದೊಂದು ಬೇಜಾರ. ಇವಾಗ ಹೋಗೋದಕ್ಕೆ ಅಲ್ಲಿಗೆ ಸೀರೆ ತಗೊಂಬಂದವಳಂತೆ ಕಣೆ ಅಕ್ಕ, ಹೋಗೋದು ಬೇಡ. ನಾನು ನಮ್ಮ ಅಮ್ಮನಿಗೆ ಹಂಗೆ ಹೇಳ್ತೀನಿ, ನಮ್ಮ ಸಂಗೀತನ ಕರೆಯೋವರೆಗೂ ನಾನು ಮನೆಗೆ ಬರಲ್ಲ ಅಂತ ಹೇಳ್ತೀನಿ ಅಷ್ಟೇ. ಅವಳ ಏನು ತಪ್ಪು ಮಾಡಿದ್ದಾಳಕ್ಕ ಅವಳು? ಪಾಪ ಅವಳಿಗೆ ಎಷ್ಟು ಕಷ್ಟ ಬಿದ್ದು ಓದಿದ್ದಾಳೆ, ಇವಳಿಗೆ ಕೆಲಸ ಸಿಕ್ಕಿಲ್ಲ ಅನ್ನೋದೊಂದು ಅವಳಿಗೆ ಇದು ಕಣಕ್ಕ. ಅವಳಿಗೊಂದು ಸ್ವಲ್ಪ ಸಿಟ್ಟೈತೆ, ನಾನು ಇವಳು ಕೆಲಸ ತಗೊಳ್ಳಲ್ಲ ಅಂತ ಹೇಳಿ. ಅಲ್ಲ, ಅವಳು ಓದಿ ಕೆಲಸ ತಗೊಳ್ಳೋಣ, ಯಾರಾದರೂ ಬೇಡ ಅಂದ್ರ? ಅಲ್ಲ, ಎಷ್ಟು ಹೊಟ್ಟೆ ಉರ್ಕಂತಾಳೆ ನೋಡು. ಅವಳು ಅಲ್ಲಿ ಇರೋದಕ್ಕೆ ಅರ್ಧ ಹೊಟ್ಟೆ ಉರಿ ಅವಳಿಗೆ. ಅಲ್ಲಿ ಯಾರೂ ಇರಬಾರ್ದು, ಅವಳು ಒಬ್ಬಳೇನೇ ಇರಬೇಕು. ಫೋನ್ ಮಾಡ್ತಾಳೆ, ಸೀರೆ ತಗೊಂಬಂದಿದ್ದೀವಿ ಬರ್ರಿ ಅಂತ ಹೇಳಿ. ಅವ ಮುಖ ಕೊಡ್ದಂಗೆ ಹೇಳ್ತೀನಿ ತಡಿ, ನಾವು ಬರೋಲ್ಲ ಕಣೆ ಅಂತ ಹೇಳಿ. ಅಕ್ಕ, ಸಂಗೀತನ ಕರ್ಕೊಂಬರೋವರೆಗೂ ಮನೆಗೆ ನಾವಂತೂ ಹೋಗಲ್ಲ. ಸುಮ್ಮನೆ ಯಾಕೆ ಹೋಗಬೇಕು? ನಾವು ಸೀರೆನೂ ಉಡ್ಕೊಂಬಲ್ಲ, ಏನು ಹೋಗೋದು ಇಲ್ಲ ಅಷ್ಟೇನೆ. ನಾವು ಅವಳಂಗೇನೆ, ಅವಳಿಗೂ ಹಂಗಾದ್ರೆ ನಮಗೂ ಹಂಗೆ ಆಗುತ್ತೆ ಅನ್ನಂಗೆ ಆಗುತ್ತೆ ನಮಗೆ. ಹೋಗೋದು ಬೇಡ ಕಣೆ ಅಕ್ಕ. ಏನು ಮಾಡೋಣ, ನಮ್ಮ ಅಮ್ಮನ ಮಕ್ಕ ನೋಡಬೇಕು, ಅಪ್ಪನ ಮಕ್ಕ ನೋಡಬೇಕು. ಅಮ್ಮ ಬೇಜಾರಾಗುತ್ತೆ ನಾವು ಹೋಗಲಿಲ್ಲ ಅಂತಂದರೆ. ಬೇಜಾರೇನಾಗಲ್ಲ. ಈಗಳಮ್ಮ, ಅವಳನ್ನು ಕರಿಯಂಗಿದ್ರೆ ಕರಿ, ನಾಲ್ಕರನ್ನು ನೀನು ಒಂದೇ ಸಮಕ್ಕೆ ಕಾಣಬೇಕು. ಅವಳನ್ನು ಕರಿಬೇಕು ಅಂತ ಹೇಳ್ತೀನಿ. ಅವಳು ನಮ್ಮಂಗೆ ಹೆಣ್ಮಗಳಲ್ವೇನಮ್ಮ, ಅವಳಿಗೂ ಆಸೆ ಇರಲ್ಲ ತವ್ರ ಮನೆ ಬರಬೇಕು ಅಂಬೋದು ಅಂತ ಹೇಳ್ತೀನಿ. ಏನು ಸೀರೆಗಿದೆ ಅಂದರೆ ನಾನು ಅವಳಿಗೆ ಕೂಡ ಅವಳಿಗೂ ಉಡ್ಸೋವರೆಗೂ ಅವಳಿಗೂ ತರೋವರೆಗೂ ಒಂದು ಸೀರೆ ತಗೊಂಬಂದರೆ ಅವಳಿಗೂ ತರಬೇಕು. ಅವಳು ನಮ್ಮನ್ನು ಕರೆದು ಕಳಿಸಿದ್ರೆ ಅವಳನ್ನು ಕರೆದು ಕಳಿಸ್ಬೇಕು ಅಂತ ಹೇಳಲೇ ನಾನು ಡೈರೆಕ್ಟಾಗಿ ಹೇಳ್ತೀನಿ. ನಮ್ಮ ಅಮ್ಮಗೆ ಏನಾನ ಬೇಜಾರಾಗ್ಲಳ, ನಾನೇನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಹಂಗೆ ಇದು ಮಾಡಬಾರ್ದು. ಅವಳು ಪಾಪ ಹೇಳ್ಕೊಂಡು ಕಣ್ಣೀರು ಹಾಕ್ತಾಳೆ. ಅಕ್ಕ, ನಾನು ಮಾತಾಡಿದ್ರೆ ಜಗಳ ಹಾಕಿದ್ರೆ ಅಕ್ಕ ತಂಗಿರು ಗುದ್ದಾಡ್ತಾರೆ ಅಂತ ಹೇಳಿ, ಊರಲ್ಲೆಲ್ಲ ಆಡ್ಕೊಂತಾರೆ ಅಂತ ಹೇಳಿ ಅನುಸರಿಸ್ಕೊಂಡು ಸುಮ್ಮನಿದ್ದೀನಿ ಕಣೆ ಅಕ್ಕ ಅಂತ ಹೇಳಿ ಹೇಳ್ಕೊಂಡು ಕಣ್ಣೀರು ಹಾಕಿದ್ಲು. ಏನು ಮಾಡ್ತೀಯ ಪಾಪ, ಬಿಡಮ್ಮ ಅಂತ ಹೋಗ್ಲಿ ಅಂತ ಅಂದೆ ನಾನೇನೆ. ಅಯ್ಯೋ ಸುಮ್ಮನಿರಮ್ಮ, ನಮ್ಮ ಅತ್ತೆ ಮಾವನಿಗೆ ಈ ವಿಷಯ ಗೊತ್ತಾಗೋದು ಬೇಡ. ಅವರು ಸಾದ್ರ ತಗೊಳ್ತಾರೆ. ಅಯ್ಯೋ ಇವರೇ ಹಿಂಗೆ ಗುದ್ದಾಡ್ತಾರೆ ಅಕ್ಕ ತಂಗಿಯವ್ರು ಆಗಿ ಅಂತಾರೆ. ಈ ವಿಷಯನ ಗೊತ್ತಾ, ಅತ್ತೆ ಮಾವನಿಗೆ ಹೇಳ್ಬೇಡ, ಅತ್ತೆ ಮಾವನಿಗೆ ವಿಷಯ ಗೊತ್ತಾಗೋದು ಬೇಡ. ನಾವೆಷ್ಟು ಮರ್ಯಾದೆಗಿದ್ದೀವಿ, ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳಿ. ನಮ್ಮ ದೀಕ್ಷೆ ಯಾಕೆ ಹಿಂಗೆ ಮಾಡ್ತಾಳೆ ಗೊತ್ತಾಗಲ್ವಾ ಅವಳಿಗೆ? ಅಯ್ಯೋ ಹೋಗತ್ಲಾಗೆ. ಬಿಡು, ಅಷ್ಟೇ ಫೋನ್ ಮಾಡಿದ್ರೆ ಹಂಗನ್ನು ಅಷ್ಟೇ. ನಮಗಾದರೆ ಬೇಡಮ್ಮ, ಅವಳಿಗೂ ತರೋದಾದರೆ ತಾಂಬ. ಅವಳು ನಮ್ಮಂಗೇನೆ ಹೆಣ್ಮಗಳು, ನಮಗೆ ಅವಳಿಗೆ ಹಂಗೆ ಮಾಡಿದ್ರೆ ನಮಗೂ ಹಂಗೆ ಮಾಡ್ದಂಗೆ ಆಗುತ್ತೆ. ಅವಳಿಗೂ ತಂದ್ರೆ ನಮಗೂ ಅವಳಿಗೆ ತರಲಿಲ್ಲ ಅಂದ್ರೆ ನಮಗೂ ಬೇಡ, ನಾವು ಬರೋದಿಲ್ಲ ಅಂತ ಹೇಳೋಣ ಅಷ್ಟೇ. ಯಾರನ ಅಂದ್ಲೇಳು. ನಾನು ಅಮ್ಮನ ಮಕ್ಕ ನೋಡ್ತೀನಿ. ನಮ್ಮ ಅಮ್ಮ ಬೇಜಾರಾದರೆ ನನಗೆ ಒಂಥರ ಮನಸ್ಸಿಗೆ ಬೇಜಾರಾದಂಗೆ ಅವತ್ತು ನಮ್ಮ ಅಮ್ಮನ ಮಕ್ಕ ನೋಡ್ತೀನಿ ಅಷ್ಟೇ ನಾನು. ಅವತ್ತೇ ಹೇಳೈತಲ್ಲ, ಅವಳನ್ನೇನ ಮಾತಾಡ್ಸಿದ್ರೆ ನಾನು ನಿಮ್ಮನ್ನು ಮಾತಾಡ್ಸಲ್ಲ ಅಂತ ಹೇಳಿ ಅಷ್ಟೇ. ಯಮ್ಮ ಯಾಕಮ್ಮ, ಅವಳು ನೀನು ಅಂತ ತಪ್ಪು ಮಾಡಿಲ್ಲ, ಹೋಗಿ ಮದುವೆ ಆಗಿದ್ದಾಳೆ ಅಷ್ಟೇ. ಇವಾಗೇನು ಅವಳೇನಂತ ತಪ್ಪು ಮಾಡಿಲ್ಲ, ಅವಳಿಗೆ ಯಾಕೆ ಅಷ್ಟು ಇದು ಮಾಡ್ತೀಯ? ಊರಾಗ ಯಾರನ್ನ ಏನಂತಾರೆ, ಅಕ್ಕ ತಂಗಿಯರು ಹಿಂಗೆ ಮಾಡ್ಕೊಂಡ್ರೆ ನೀನು ಅವಳಿಗಂತೂ ಗೊತ್ತಾಗಲ್ಲ ಅಂದ್ರೆ ನಿನಗೂ ಗೊತ್ತಾಗಲ್ಲ ಅಮ್ಮ. ನಾಳಕ್ಕೆ ಬಿಟ್ಟು ಬುದ್ಧಿವಾದ ಹೇಳೋಕ್ಕಾಗಲ್ಲ ಅಂತ ಹೇಳಿ ಬರಬೇಕು. ಫೋನ್ ಮಾಡಿರಿ ಹೇಳ್ತೀನಿ ತಡಿ. ಏನಮ್ಮ ನೀನು ಅವಳಿಗೆ ಗೊತ್ತಾಗಲ್ಲ ಅಂದ್ರೆ ನಿನಗೂ ಗೊತ್ತಾಗಲ್ಲೇನಮ್ಮ ಅಂತ ಹೇಳ್ತೀನಿ.
ಅಲ್ಲ ನೋಡು, ಅವಳು ಸೀರೆ ತಗೊಂಬಂದವಳಂತೆ, ನಮ್ಮ ಮೂವರು ಹೆಣ್ಮಕ್ಳು ಅಂತ ನಮ್ಮಮ್ಮ 3 ಜನಕ್ಕೆ ತಗೊಂಬಂದು ಕೊಡ್ತಾ. ಅವಳ ಮನಸ್ಸಿಗೆ ಎಷ್ಟು ನೋವಾಗನ ಹೇಳು, ಅವಳು ಸಂಗೀತನ ಮನಸ್ಸಿಗೆ. ಹಂಗೆ ಮಾಡೋದು ಸರಿನಾ ಅವಳು? ನಾನಂತೂ ಹೋಗಲ್ಲ ಕಣೆ ಅಕ್ಕ, ನೋಡಿ ಹೇಳಿರ್ತೀನಿ, ನೀನು ಹೋಗ್ಬೇಡ ಅಷ್ಟೇ. ಅಷ್ಟೇ ಅದಕ್ಕೆ ನೀವಿಬ್ರು ಒಂದಾಗ್ರಿ. ನೀವಿಬ್ಬರು ಒಂದಾದರೆ ಬೇಕಾದರೆ ಆ ದೀಕ್ಷನ ನಿಮ್ಮ ಅಮ್ಮ ಬೈತಾರೆ, ಅತ್ತೆ ಬೈತಾರೆ, ಹಿಂಗೆ ಮಾಡೋದು ಸರಿ ಇಲ್ಲ ಕಣೆ ಅಂತೇಳಿ. ನೀವಿಬ್ಬರು ಹೋಗ್ದಂಗೆ ಆಗ್ರಿ. ನಾವು ಬರಲ್ಲ, ಈಗ ಅವಳನ್ನು ಕರೆದು ಕಳಿಸಿದ್ರೆ ನಾವು ಬರೋದು, ಇಲ್ಲಾಂದ್ರೆ ನಾವು ಬರೋದಿಲ್ಲ ಅಂತ ಹೇಳಿ ನೀವು ಖಂಡಿತವಾಗಿ ಹೇಳ್ರಿ. ಆವಾಗ ಅತ್ತೆ ಆ ದೀಕ್ಷನ್ಗೆ ಹೇಳ್ತಾರೆ, ಅವರು ಇಬ್ಬರಳು ಬರಲಿಲ್ಲ ಅಂತಂದರೆ, ಹೆಣ್ಮಕ್ಳು ಬರಲಿಲ್ಲ ಅಂದರೆ ಹೆಂಗಾಗುತ್ತಮ್ಮ, ಅವಳನ್ನು ಕರಿಯೋಣ ಅಂತ ಹೇಳಿ ಅತ್ತೆ ಹೇಳುತ್ತವಾಗ. ಚೆನ್ನಾಗಿ ಆಗ್ತೀರ. ಅಷ್ಟೇ. ನೀವು ಹಂಗೆ ಖಂಡಿತವಾಗಿ ನೀವಿಬ್ಬರು ಒಂದಾಗಿ ಹೇಳ್ರಿ. ನೀವಿಬ್ಬರು ಒಂದಾಗಬೇಕು. ಬೇಜಾರಾದರೂ ಆಗ್ತಾರೆ ಅಲ್ಲ, ಅವಳಿಗಂತೂ ಗೊತ್ತಾಗಲ್ಲ, ಚಿಕ್ಕವಳು, ಅತ್ತಿಗಾನು ಗೊತ್ತಾಗಲ್ವಾ. ಇನ್ನೇನು ಲವ್ ಮಾಡಿ, ಈಗ ನಾವು ಲವ್ ಮಾಡಿ ತಾನೇ ಮದುವೆ ಆಗಿರೋದು ವರ್ಷಿತರು ನಾವು. ಇವಾಗ ಅವ್ರ ಮದುವೆ ಏನೋ ಬಡವರು, ಹಂಗಂತ ಹೇಳಿ ಬಡವರು ಅಂತ ಇದು ಮಾಡೋಕ್ಕಾಗುತ್ತಾ? ಅವನು ಒಳ್ಳೆಯೇ ಗೌತಮ್, ನಾವು ನೋಡಿದ್ವಿ ಚಿಕ್ಕ ವಯಸ್ಸಿಂದ. ಅವ್ರ ಅಮ್ಮಂದು ಸ್ವಲ್ಪ, ಅವ್ರ ಅಮ್ಮ ಸ್ವಭಾವ ಸ್ವಲ್ಪ ಜಗಳ ಜಾಸ್ತಿ. ಅವ್ರ ಅಮ್ಮ ಸ್ವಭಾವನೇ ಹಂಗೆ. ಏನು ಮಾಡೋಕ್ಕಾಗುತ್ತೆ, ಅವ್ರ ಅಮ್ಮನಂತೆ ಹೋದರೆ ಆಗಲ್ಲ, ಸುಮ್ಮನಿರ್ಬೋದು. ಆದರೆ ನಮ್ಮಮ್ಮ ಅವ್ರ ಅಮ್ಮನ ಮಕ್ಕ ನೋಡ್ಕೊಂಡು ಅವ್ರು ಒಳ್ಳೆಯವರಲ್ಲ, ಹಂಗೆ ಹಿಂಗೆ ಅವ್ರ ಅಮ್ಮ ಒಳ್ಳೇದಲ್ಲ ಅಂತ ಹೇಳಿ ಏನೇನೋ ಮಾತಾಡುತ್ತೆ. ಏನು ಮಾಡೋಕ್ಕಾಗೋದು, ಕಟ್ಕೊಂಡು ಗಂಡ ಒಳ್ಳೇನಾದರೆ ಸಾಕು. ಅವರು ಆಮೇಲೆ ನಾವು ಒಳ್ಳೆ ಮಾತಲ್ಲಿ, ಈಗ ನಮ್ಮ ಸಂಗೀತ ಹೆಂಗೂ ಒಳ್ಳೆ ಮಾತಿಂದ ದಾರಿ ತಗೊಂತಾಳೆ. ಅವ್ರ ಅತ್ತೆನ ದಾರಿ ತಗೊಂಡು ಅತ್ತೆ ಸೊಸೆ ಜಗಳ ಇದ್ದಾವೇನೆ. ಇವಾಗ ನಮ್ಮ ಅತ್ತೆನೇ ತಗೊಳಪ್ಪ, ನಿಮ್ಮ ಮನೆ ನಾವಿಬ್ಬರಳು ಕೆಲಸ ಮಾಡಿದ್ರೆ, ಅಯ್ಯೋ ಅದನ್ನ ಮಾಡಿಲ್ಲ ಇದು ಮಾಡಿಲ್ಲ, ಇಬ್ಬರಳು ಫೋನ್ ನೋಡ್ತಾ ಕೂಕಂತಾರೆ ಅಂತ ಸಿಟಿ ಅಂತ ಇರುತ್ತೆ. ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಲ್ವಾ? ಅತ್ತೆ ಸೊಸೆ ಮೇಲೆ ಹೆಂಗೆ ಇದ್ದಾರೆ ಅಂದರು, ಎಂತಾರೆ ಆಗಲಿ ಅತ್ತೆ ಸೊಸೆಗೆ ಬಂದೇ ಬರುತ್ತೆ, ಸ್ವಲ್ಪನಾದ್ರೂ. ಅವರು ಇವಾಗ ಕಷ್ಟಪಟ್ಟು ದುಡಿತಾರೆ, ಚೆನ್ನಾಗಿ ಆಗ್ತಾರೆ. ಅಲ್ಲ ನಮ್ಮ ಅಮ್ಮ ನೋಡು, ಏನೂ ಇಲ್ಲ, ಇನ್ನು ಮನೆ ಕಟ್ಕೊಂಡಿಲ್ಲ, ಊರಾಗ ಒಲೆ ಇಲ್ಲ, ಮನೆ ಇಲ್ಲ ಅಂತ ನೋಗ ಆಗ್ಯವಳೆ ಎಂಬುತ್ತೆ. ಅಲ್ಲ ನಾವು ಎಷ್ಟು ಬಡತನದಾಗಿದ್ವಿ ಅಂತ ನಮ್ಮ ಅಮ್ಮ ನೋಡು, ಅದನ್ನ ಮರ್ತು ಮಾತಾಡುತ್ತೆ. ಹಂಗನ್ನು ಬಡ್ತಾನೆ ಅಕ್ಕ, ಯಾರನ್ನೇ ಆಗಲಿ. ಹಂಗೆ ಹಿಂಗೆ ಇದ್ದಿದ್ದ ಕಾಲ ಹಿಂಗೆ ಇರಲ್ಲ, ಕಾಲ ಬದಲಾಗುತ್ತೆ. ನಾವು ಅವಾಗ ಎಷ್ಟು ಬಡತನದಾಗ ಹೆಂಗೆ ಅಂದ್ವಿ, ಎಷ್ಟು ಕಷ್ಟ ಬಿದ್ದು ನಾವು ಎಂಥ ಬಡತನ ನೀಸಿದ್ವಿ. ನಮ್ಗೆ ಅದೇ ಆಯ್ತಾ, ಇವತ್ತು ಚೆನ್ನಾಗಿ ಆಗಲಿಲ್ವಾ? ಹಂಗೆ ಅಯ್ಯೋ ಊರಾಗ ಮನೆ ಇಲ್ಲ, ಅಡವೆಗೆ ಒಲೆ ಇಲ್ಲ ಅವ್ರದ್ದು ಅಂತ ನೋಗಾಗಿದ್ದಾಳೆ ಅಂತ ಹೇಳಿ ಮಾತಾಡ್ತೈತಿ. ಏನು ಮಾಡೋಕ್ಕಾಗುತ್ತೆ? ಅಲ್ಲ ನಮ್ಮಮ್ಮ ನಮ್ಮದು ಹಿಂದ್ಲದ್ದು ಯೋಚನೆ ಮಾಡಬೇಕು. ಈ ಸಿಟ್ಟಿಗೆ ಅಂತ ಮಾತಾಡಬಾರ್ದು, ಆ ಮಾತಾಡಬಾರ್ದು. ಹಿಂಗಿರಲ್ಲ. ಅವರು ಏನೋ ಒಂದು ಇವಾಗ ಒಳ್ಳೇದು ಮಾಡ್ತಾ ಇದ್ದಾರೆ. ಕಟ್ಕೊಂಡಿರೋ ಗಂಡ ಒಳ್ಳೇನಾದರೆ ಸಾಕು, ಚೆನ್ನಾಗಿ ನೋಡ್ಕೊಂತಾನಂತ. ಅಯ್ಯಮ್ಮನೂ ಇವಾಗ ಅವ್ರ ಅತ್ತೆ ಚೆನ್ನಾಗಿ ನೋಡ್ಕೊಂಬತ್ತಂತೆ. ಅವ್ರ ಅಯ್ಯಮ್ಮ ಮಗ ಮೇಲೆ ಸೊಸೆ ಮೇಲೆಲ್ಲ ಆಸೆ. ಅವ್ರು ಹೊರಗಿನ ಜನಗಳು ಹಂಗೆ ನಡ್ಕೊಂತಾರೆ ಅಷ್ಟೇ. ಅವರು ಈಗ ಯಾರೇ ಆಗಲಿ ಅಷ್ಟೇ, ಸ್ವಲ್ಪ ಚೆನ್ನಾಗಿದ್ದಾರೆ ಅಂದರೆ ಇವ್ರಿಗೂ ಹೆಂಗಸ್ರು ಬಾಯೇ ಅಷ್ಟು. ಏನು ಮಾಡೋಕ್ಕಾಗುತ್ತೆ ಅಕ್ಕ? ಅವ್ರ ಬಾಯಿ ಅವ್ರು ತಗೊಳ್ತಾಂಡ ಇವ್ರು ತಗೊಳ್ತಾರೆ, ಇವ್ರು ತಗೊಳ್ತಾಂಡ ಅವ್ರು ತಗೊಳ್ತಾರೆ. ಏನು ಮಾಡೋಕ್ಕಾಗುತ್ತೆ? ಹೆಂಗಸ್ರು ಸ್ವಭಾವನೇ ಅಷ್ಟು ಅಂದಮೇಲೆ ಅವ್ನು ಚೆನ್ನಾಗಿ ನೋಡ್ಕೊಂತಾನೆ. ರಾಜು ತುಂಬ ಒಳ್ಳೆಯವ್ನು, ಚೆನ್ನಾಗಿ ನೋಡ್ಕೊಂತಾನಂತೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಯಾಕಂದರೆ ನಮ್ಮ ದೀಕ್ಷಾ ನಮ್ಮ ಸಂಗೀತಗೆ ಅವಮಾನ ಮಾಡ್ತಾ ಇದ್ದಾಳಂತೆ. ಇವತ್ತೇನೋ ಸೀರೆ ತಗೊಂಬಂದು, ನಾವು 3 ಹೆಣ್ಮಕ್ಳು, ನಮ್ಮಮ್ಮ 3 ಜನಕ್ಕೆ ಹೆಣ್ಮಕ್ಳಿಗೆ ಸೀರೆ ತಗೊಂಬರಕ್ಕೆ ಹೇಳಿತ್ತು, ಅದಕ್ಕೆ ಸೀರೆ ತಗೊಂಬಂದಿನಿ ಹೊಸ ಡಿಸೈನ್ ಅಂತ ಅಲ್ಲಿ ಅವ್ರ ಮನೆ ಮುಂದೆ ಹೇಳ್ಕೊಂಡು ಓಡಾಡಳಂತೆ. ಆ ಸಂಗೀತನ ಮನಸ್ಸಿಗೆ ಎಷ್ಟು ಬೇಜಾರಾಗಣ. ನಮ್ಮ 3 ಹೆಣ್ಮಕ್ಳು, ನಮ್ಮಮ್ಮ 3 ಹೆಣ್ಮಕ್ಳು ಸೀರೆ ತಗೊಂಬರಕ್ಕೆ ಹೇಳ್ತು ಅಂತ ಹೇಳಿ ಅವಳು ನಾನು ಏನಾರ ಮಾತಾಡಿದ್ರೆ ಅಕ್ಕ ಜಗಳ ಆಗುತ್ತೆ, ಜಗಳ ಆಡಿದ್ರೆ ಊರಾಗ ಅಕ್ಕ ತಂಗಿರು ಹೆಂಗೆ ಗುದ್ದಾಡ್ತಾರೆ ಅಂತ ಆಡ್ಕೊಂತಾರೆ ಅಂತ ಹೇಳಿ ನನ್ನ ಮನಸ್ಸಿಗೆ ತುಂಬ ನೋವಾಯಿತು ಅಂತ ನನ್ನ ಹತ್ರ ಹೇಳ್ಕೊಂಡು ಕಣ್ಣೀರು ಆಗ್ತಾ ಇದ್ಲು ನಮ್ಮ ಸಂಗೀತ. ಅದಕ್ಕೆ ನಾನು ಹೇಳ್ತೀನಿ, ಫೋನ್ ಮಾಡಿದ್ರೆ ಅವಳು ಕರ್ದು ಕಳ್ಸ ಆಗಿದ್ರೆ ನಾವು ತವ್ರ ಮನೆಗೆ ಬರ್ತೀವಿ, ಇಲ್ಲಾಂದ್ರೆ ನಾವು ತವ್ರ ಮನೆಗೆ ನಾವು ಇಬ್ಬರು ಬರಲ್ಲ ಅಂತ ಖಂಡಿತವಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಷ್ಟೇ. ಹಿಂಗಾದ್ರೆ ಬಗ್ತಾರವ್ರು. ಅಲ್ಲ ನಮ್ಮ ಅಮ್ಮಂಗಾದ್ರೆ ಬುದ್ಧಿ ಬೇಡವಾ? ಅಲ್ಲ ಏನು ಇಲ್ದನ್ನ ಹೋಗಿ ಮದುವೆ ಆಗಿದ್ದಾಳೆ ಅಂತ ಈ ಮಾತು ಅನ್ಬೋದು ನಮ್ಮಮ್ಮ. ನಮಗೂ ಏನಾದರೂ ಇತ್ತು ಅವಾಗ, ನಮ್ಮದು ಸ್ವಲ್ಪ ಹಿಂದ್ಲದ ಪರಿಸ್ಥಿತಿ, ನಾವು ಯೋಚನೆ ಮಾಡ್ಬೇಕು. ನಮ್ಮಮ್ಮ ಈ ಮಾತು ಆಡಬಾರ್ದು, ಯಾರಿಗೆ ಆಗಲಿ ಏನು ಇಲ್ದವ್ರು ಹಂಗೆ ಹಿಂಗೆ ಬಡವರು ಅಂತ ಈ ಅಳಿಸ್ಬಾರ್ದು. ಕಾಲ ಒಂದೇ ಥರ ಇರಲ್ಲ, ಯಾವಾಗ ಯಾರ ಅದೃಷ್ಟ ಹೆಂಗೆ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರನ್ನೂ ಅವಮಾನ ಮಾಡಬಾರ್ದು. ನಮಗೇನು ಕೊಟ್ಟಿದ್ದಾನೆ ಅಷ್ಟೇ, ಅದರಲ್ಲೇ ಸಾಕಪ್ಪ ಅಂತ ಅನ್ಕೋಬೇಕು ಅಷ್ಟೇ. ಒಬ್ಬರು ನಮ್ಮ ಥರ ಇಲ್ವಲ್ಲ ಇನ್ನೊಬ್ಬರು ಅಂತ ಒಬ್ಬರು ನೀಯಾಳಿಸ್ಬಾರ್ದು. ನಮ್ಮಮ್ಮ ಮುಂಚೆಯಲ್ಲಿ ನಾವು ಎಷ್ಟು ಕಷ್ಟ ಬಿದ್ವಿ, ನಾವು ಎಷ್ಟು ಬಡತನ ಅನ್ನಿಸಿದ್ವಿ, ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರು ಇವಾಗ ಕಷ್ಟಪಟ್ಟು ದುಡಿತಾರೆ, ಚೆನ್ನಾಗಿ ಆಗ್ತಾರೆ. ಏನು ಮಾಡೋಣ ಪಾಪ. ಅವರು ಅವಾಗೆಲ್ಲನ ಅಲ್ಲಿ ಊರು ಬಿಟ್ಟು ಬಂದರು, ಅವ್ರದ್ದು ಬೇರೆ ಊರು, ಬಂದು ಇಲ್ಲಿದ್ದರು. ಇವಾಗ ಜಾಗ ತಗೊಂಡಿದ್ದಾರೆ, ಮನೇನ ಯಾರ್ದನೋ ಕಟ್ಕೊಂತಾರೆ. ಏನು ಮಾಡೋಕ್ಕಾಗುತ್ತೆ? ಅಯ್ಯೋ ಶಿವನೇ, ಹಂಗಂದ್ರೆ ಆಗುತ್ತಾ? ನಾನು ಅದಕ್ಕೆ ಖಂಡಿತವಾಗಿ ಹೇಳೋಣ ಅಂತ ಇದ್ದೀನಿ, ಆ ದೀಕ್ಷೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.